ನಮಸ್ಕಾರ, ನನ್ನ ಹೆಸರು ಯಶವಂತ್ ಶರ್ಮಾ ಅಂತ. ಜೀ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರೋ ಶ್ರೀ ರಾಘವೇಂದ್ರ ಮಹಾತ್ಮೆ ಧಾರಾವಾಹಿಯಲ್ಲಿ ರಾಮಚಂದ್ರ ಅನ್ನೋ ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ವಿಶ್ವಾಸ ನಮ್ಮೇಲಿರಲಿ ಅಂತ ಕೇಳ್ಕೊತೀನಿ. ಹಾಗೆ ಒಳ್ಳೆ ಕಂಟೆಂಟ್ಗಾಗಿ, ಒಳ್ಳೆ ಮಾಹಿತಿಗಾಗಿ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಜಿ ಕನ್ನಡದಲ್ಲಿ ಇತ್ತೀಚೆಗಷ್ಟೇ ಶುರುವಾಗಿರುವಂತಹ ಹೊಸ ಸೀರಿಯಲ್ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂತಹ ಸೀರಿಯಲ್ನಲ್ಲಿ ರಾಮಚಂದ್ರ ಅನ್ನುವಂತಹ ಪಾತ್ರವನ್ನ ನಿರ್ವಹಿಸ್ತಾ ಇರುವಂತಹ ನಟನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗ್ಲಿಕ್ಕಿದೆ. ಸೊ ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಚಂದ್ರ ಪಾತ್ರಧಾರಿಯ ನಿಜವಾದ ಹೆಸರು ಯಶವಂತ್ ಅನ್ನೋದಾಗಿದೆ. ಇವರ ಪೂರ್ತಿ ಹೆಸರು ಯಶವಂತ್ ಶರ್ಮಾ ಅನ್ನೋದಾಗಿರುವಂತದ್ದು. ಇವರು ಮೂಲತಃ ಮೈಸೂರಿನವರಾಗಿದ್ದು ಅಟ್ ಪ್ರೆಸೆಂಟ್ ಅಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಇವರ ಡೇಟ್ ಆಫ್ ಬರ್ತ್ ಮತ್ತು ವಯಸ್ಸನ್ನ ನೋಡೋದಾದ್ರೆ ಇವರು ಜನಿಸಿದ್ದು ಏಪ್ರಿಲ್ 9, 1996ರಲ್ಲಿ ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ಅಲ್ಲಿ ಇವರಿಗೆ 29 ವರ್ಷ ವಯಸ್ಸಾಗುತ್ತೆ. ಇನ್ನು ಇವರ ತಂದೆಯ ಹೆಸರು ಮಂಜುನಾಥ್ ಅನ್ನೋದಾಗಿದೆ. ಹಾಗೆಯೇ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಯಶವಂತ್, ಹಾಗೆಯೇ ಅವರ ತಂದೆ ಮಂಜುನಾಥ್ ಅವರನ್ನ. ಇನ್ನು ನೆಕ್ಸ್ಟ್ ಇವರ ತಾಯಿಯ ಹೆಸರು ಆರತಿ ಅನ್ನೋದಾಗಿದ್ದು ಇವಾಗ ನೀವು ಯಶವಂತ್ ಮತ್ತು ಅವರ ತಾಯಿ ಆರತಿ ಅವರನ್ನ ಒಟ್ಟಿಗೆ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇದು ಅವರ ಫ್ಯಾಮಿಲಿ ಫೋಟೋ ಆಗಿರುವಂತದ್ದು. ಇವಾಗ ಇವರ ಎಜುಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇವರು ತಮ್ಮ PUC ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇದಾದ ನಂತರ ಡಿಪ್ಲೊಮಾನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದು ಬರಣ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ ಅಲ್ಲಿ ಇವರು ಡಿಪ್ಲೊಮಾನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಇವರು ಅದರಲ್ಲಿ 18ನೇ ಸ್ಟೂಡೆಂಟ್ ಕೂಡ ಆಗಿದ್ರು. ಯಶವಂತ್ ಅವರಿಗೆ ಫೋಟೋಗ್ರಫಿ ಹಾಗೇನೆ ಆಕ್ಟಿಂಗ್ ಅಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇದ್ದು ಇವಾಗ ಆಕ್ಟಿಂಗ್ ಅಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಈ ಒಂದು ಅವಕಾಶದಿಂದ ಇನ್ನು ಮುಂದೆ ಇನ್ನೂ ಕೂಡ ಹೆಚ್ಚಿನ ಅವಕಾಶಗಳು ಇವರಿಗೆ ಸಿಗಲಿ ಅಂತ ನಾನಂತೂ ವಿಶ್ ಮಾಡ್ತೀನಿ. ನೀವು ಕೂಡ ಆದಷ್ಟು ಇವರಿಗೆ ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಇವರ ರಂಗಭೂಮಿ ಎಕ್ಸ್ಪೀರಿಯನ್ಸ್, ಸೊ ಅದನ್ನ ನೋಡ್ತಾ ಹೋಗೋದಾದ್ರೆ 2 ವರ್ಷ ಮೈಸೂರಿನಲ್ಲಿ ಹಾಗೇನೆ 3 ವರ್ಷ ಬೆಂಗಳೂರಿನ ಬೆನಕ ಥಿಯೇಟರ್ ಅಲ್ಲಿ ಇವರಿಗೆ ಎಕ್ಸ್ಪೀರಿಯನ್ಸ್ ಇರುವಂತದ್ದು. ಟೋಟಲ್ ಆಗಿ ಬರೋಬ್ಬರಿ 5 ವರ್ಷದ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇವರಿಗಿದೆ. ಇನ್ನು ನಟನ ವಿಷಯಕ್ಕೆ ಬರೋದಾದ್ರೆ ಇವರು ಸೀರಿಯಲ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಅವನು ಮತ್ತೆ ಶ್ರಾವಣಿ ಅನ್ನುವಂತಹ ಸೀರಿಯಲ್ ನಲ್ಲಿ ಸಪೋರ್ಟಿಂಗ್ ರೋಲ್ ಅಲ್ಲಿ ಇವರು ಕಾಣಿಸಿಕೊಂಡಿದ್ದು ಅಟ್ ಪ್ರೆಸೆಂಟ್ ಅಲ್ಲಿ ಶ್ರೀ ರಾಘವೇಂದ್ರ ಮಹಾತ್ಮೆ ಅನ್ನುವಂತಹ ಸೀರಿಯಲ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಇವರು ಮಾಸ್ ಲವ್ ಅನ್ನುವಂತಹ ಶಾರ್ಟ್ ಫಿಲ್ಮ್ ಅಲ್ಲಿ, ಪ್ರೀತಿ ಮಾಯಾ ಅನ್ನುವಂತಹ ಒಂದು ಆಲ್ಬಮ್ ಸಾಂಗ್ ನಲ್ಲಿ, ನೀ ನನ್ನ ವ್ಯಾಲೆಂಟೈನ್ ಈ ರೀತಿಯಾಗಿ ಶಾರ್ಟ್ ಫಿಲ್ಮ್ ಹಾಗೇನೆ ಆಲ್ಬಮ್ ಸಾಂಗ್ ಗಳಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದು ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವರ ಹತ್ರ ಒಳ್ಳೆಯ ಆಕ್ಟಿಂಗ್ ಸ್ಕಿಲ್ ಕೂಡ ಇದೆ. ಹಾಗೇನೆ ಇವಾಗ ಹೊಸದಾಗಿ ಬಂದಿರುವಂತಹ ಪ್ರತಿಭೆ ಆಗಿರೋದ್ರಿಂದ ನಮ್ಮೆಲ್ಲರ ಸಪೋರ್ಟ್ ಇವರಿಗೆ ಬೇಕೇ ಬೇಕು. 5 ವರ್ಷದ ರಂಗಭೂಮಿ ಹಿನ್ನೆಲೆ ಬೇರೆ ಇದೆ. ಹೀಗಾಗಿ ಒಳ್ಳೆಯ ಕಲಾವಿದ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಒಳ್ಳೆಯ ಪ್ರತಿಭೆಗೆ, ಅದರಲ್ಲೂ ಕೂಡ ಒಂದು ಜೆನ್ಯೂನ್ ಆಗಿರುವಂತಹ ಪ್ರತಿಭೆಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು. ಸೊ ಹೀಗಾಗಿ ನೀವು ಕೂಡ ಸಪೋರ್ಟ್ ಮಾಡಿ. ಜೊತೆಗೆ ಈ ಸೀರಿಯಲ್ ನಲ್ಲಿ ಅಂದ್ರೆ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ನಲ್ಲಿ ರಾಮಚಂದ್ರನ ಪಾತ್ರ ಹೇಗೆ ಮೂಡಿ ಬರ್ತಾ ಇದೆ, ನಿಮ್ಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅದೆಲ್ಲದರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವರು ಮುಂದೆ ಫಿಲ್ಮ್ಗಳಲ್ಲಿ ಹಾಗೆಯೇ ವೆಬ್ ಸೀರೀಸ್ ಗಳಲ್ಲಿ ನಟಿಸುವಂತಹ ಯೋಚನೆಯನ್ನ ಹಾಕೊಂಡಿದ್ದಾರೆ. ಸೊ ಅದಕ್ಕೂ ಕೂಡ ಅವರಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.